ಈ ಸಾವಿತ್ರಿ ಆಂಟಿ ಬೇಕು ಅಂತಾನೆ ನನ್ನ ಹಂಗಸಿ ಮಾತಾಡೋದು. ನನಗೆ ಸೀರೆ ಒಗೆಯಕ್ಕೆ ಬರಲ್ವಾ, ಹಂಗೋಗಿ ಹಿಂಗೋಗಿ ಅಂತ ಆರ್ಡರ್ ಮಾಡ್ತಾರೆ. ನನಗೆ ಮಾಡ್ತೀನಿ ನೋಡ್ಕೊ. ಇವಾಗ ಯಾರ ಪೀಗೆ ಹಾಕೊಂಡು ಇವ್ರ ಸೀರೆನ ಒಗೆದ್ರೆ ಇವ್ರ ಸೀರೆ ಹರಿದು ಊರ್ ಬಾಗ್ಲಾಗಬೇಕು, ಹಂಗೆ ಮಾಡ್ತೀನಿ. ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು, ತಗೋ ತಿನ್ನು. ಐ ಲೈಕ್ ಯು ಸೋ ಮಚ್. ಅಲ್ಲ, ಈ ಸಾವಿತ್ರಿ ಆಂಟಿ ನನಗ್ ಬೇಕಾದ್ರೆ ಟಾರ್ಚರ್ ಕೊಡ್ಲಿ, ನಮ್ಮ ಅತ್ತೆಗೂ ಟಾರ್ಚರ್ ಕೊಡ್ತಾರೆ, ನಾನು ಬಿಟ್ಟು ಬಿಡ್ತೀನ. ಯಾರ ಪಿಕ್ ಹಾಕೊಂಡು ಹೋಗ್ದಿರೋ ಸೀರೆನ ಉಟ್ಕೊಳ್ಳಿ, ಮೈಯೆಲ್ಲ ಕರ್ತತ್ಕೋಬೇಕು ಅವ್ರಿಗೆ. ಏನ್ ಗೊತ್ತಾ ಫ್ರೆಂಡ್ಸ್, ಮನೆಗೆ ಬರೋ ಅದಕ್ಕೇನಾದ್ನೀರು ಮನೆ ಸೊಸೆಯರ ಜೊತೆ ಹೊಂದ್ಕೊಂಡು ಅವ್ರಿಗೆ ಏನು ಬೇಕು ಅದನ್ನ ಮಾಡಿಸ್ಕೊಂಡು ಉಂಡ್ಕೊಂಡು ತಿನ್ಕೊಂಡು ಖುಷಿಯಾಗಿ ವಾಪಸ್ ಗಂಡನ ಮನೆಗೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಸಾವಿತ್ರಿ ಆಂಟಿ ಥರ ಮನೆಯಲ್ಲಿರೋರಿಗೆಲ್ಲ ಟಾರ್ಚರ್ ಕೊಟ್ರೆ ಅವ್ರಿಗೂ ನಾವು ಟಾರ್ಚರ್ ಕೊಡ್ಬೇಕಲ್ವ ಹೇಳಿ ಮತ್ತೆ. ಇದೇನು ಮಾಡ್ತು ಕೂತವಳೆ ಇವಳು? ಓ, ನಾನು ನನ್ನ ಬಟ್ಟೆಗಳನ್ನ ಒಗೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದು ಒಗಿತಾ ಕೂತವಳೆ. ಇಷ್ಟೇ ಇರಲಿ, ನನ್ನ ಕಂಡ್ರೆ ಭಯ ಇವಳಿಗೆ. ಅಲ್ಲ, ಇವಳಿಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಸೀರೆನೇಗೆ ಬಾತ್ರೂಮ್ ತೊಳೆ ಆರ್ಪಿಕ್ ಹಾಕೊಂಡು ಹೋಗಿತ್ತವಳೆ. ಇದೊಂದು ಸೀರೆ ಒಗೆಯಕ್ಕೆ ಒಂದು ಡಬ್ಬಿ ಆರ್ಪಿ ಖಾಲಿ ಆದ್ರೂ ಪರವಾಗಿಲ್ಲ, ಈ ಸೀರೆ ಒಂದು ಗತಿ ಕಾಣಿಸ್ಬಿಟ್ಟೆ ಹೋಗೋದು ನಾನು. ಲೇ ತಲ್ಕಿಟ್ಟವಳೆ, ಏನೇ ಮಾಡ್ತಿದ್ಯಾ? ಓ ಸಾವಿತ್ರಿ ಆಂಟಿ ಕಮಿಂಗ್, ಕಮ್. ಏ ಮಾಲಾಶ್ರೀ, ಏನೇ ಮಾಡ್ತಿದ್ಯಾ? ಯಾಕೆ ಆಂಟಿ ಕಣ್ ಕಾಣಿಸ್ತಾ ಇಲ್ವಾ ನಿಮ್ಗೆ? ಅಯ್ಯೋ ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಆಗಬಾರ್ದಾಗಿತ್ತು ಆಂಟಿ. ವೆರಿ ಸೋ ಬ್ಯಾಡ. ಏನೇ ಬಾಯಿಗೆ ಬಂದ ಮಾತಾಡ್ತಾ ಇದೀಯಾ ನನ್ನ ಬಗ್ಗೆ? ನನಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಕೇಳ್ತಾ ಇರೋದು. ಏನೇ ಮಾಡ್ತಿದ್ಯಾ? ನನ್ನ ಸೀರೆನ ಯಾವ್ದ್ರೆಲ್ಲ ಒಗಿತಾ ಇದೀಯಾ? ಕಾಣಿಸ್ತಾ ಇಲ್ವಾ ಆಂಟಿ? ಆರ್ಪಿಕಲ್ಲಿ ನಿಮ್ ಸೀರೆ ಒಗಿತಾ ಇದ್ದೀನಿ. ಅವ್ವ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯೇನೆ? ಬಾತ್ರೂಮ್ ತಲೆ ಆರ್ಪಿಕಲ್ಲಿ ನನ್ನ ಸೀರೆನ ಯಾಕೆ ಒಗಿತಾ ಇದೀಯಾ? ಆರ್ಪಿಕ್ ಡಿಟರ್ಜೆಂಟ್ಗಿಂತ 10 ಪಟ್ಟು ಸ್ವಚ್ಛತೆಯನ್ನು ನೀವು ನಿರೀಕ್ಷಿಸಬಹುದು. ಪ್ರತಿಯೊಬ್ಬರ ಮನೆಯಲ್ಲೂ ತನ್ನಿ ಆರ್ಪಿಕ್. ಅಯ್ಯೋ, ಯಾಕೆ ನನ್ನ ಸೀರೆ ಈ ಕಲರ್ ಆಗ್ಬಿಟ್ಟದೆ? ನಾನು ಹೊಸ ವರ್ಷಕ್ಕೆ ಇಷ್ಟಪಟ್ಟು ತಗೊಂಡಿದ್ದೆ, ಇದು ಹಳದಿ ಕಲರ್ ಇತ್ತು, ಇವಾಗ ವೈಟ್ ಕಲರ್ ಆಗ್ಬಿಟ್ಟದಲ್ಲೇ. ಸಾವಿತ್ರಿ ಆಂಟಿ, ಟಿವಿಲೆಲ್ಲ ಆರ್ಪಿಕ್ ಅಡ್ವರ್ಟೈಸ್ ನೋಡಿಲ್ವಾ ನೀವು? ಹಳದಿ ಕಲರ್ನೆಲ್ಲ ವೈಟ್ ಮಾಡುತ್ತೆ ಆರ್ಪಿಕ್, ಅದಕ್ಕೆ ಹಳದಿ ಕಲರ್ ಇರೋ ನಿಮ್ಮ ಸೀರೆ ವೈಟ್ ಕಲರ್ ಆಗ್ಬಿಟ್ಟಿದೆ. ಐ ಲೈಕ್ ಯು ಸೋ ಮಚ್. ಏ ಮಾಲಾಶ್ರೀ, ನೀನು ಬೇಕು ಅಂತ ಹಿಂಗೆ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಇವತ್ತು ನಿನಗೆ ನಾನು ಏನು ಅಂತ ತೋರಿಸ್ತೀನಿ, ಬತ್ತೀನಿ ಇರು ನಿನಗೆ. ಓಕೆ ಆಂಟಿ. ಅದಕ್ಕೆ ಏನು ಸಾವಿತ್ರಿ? ಏನತ್ಗೆ ನಿಮ್ಮ ಸೊಸೆ ಕಲ್ತಿರೋದ ಹಿಂಗೆ, ಅಥವಾ ನೀವೇನಾದ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವಳಿಗೆ? ಯಾಕೆ ಸಾವಿತ್ರಿ, ಅಂತದೇನಾಯ್ತು? ಏನಾಯ್ತು ಎಲ್ಲ ನಾನು ನಡೆ ಬರ ನೋಡಿ. ಅದಕ್ಕೆ ಅಲ್ಲಿ ನಿಮ್ಮ ಸೊಸೆ ಏನು ಮಾಡ್ತಾವಳೆ ಅಂತ. ಏನ್ ಮಾಡ್ತಾವಳೆ? ಬಟ್ಟೆ ಒಗಿತಾವಳೆ. ಹೌದು, ಅದಕ್ಕೆ ಅವಳು ಬಟ್ಟೆ ಒಗಿತಿದ್ದಾಳೆ ಅಂತ ನನಗೂ ಕಾಣಿಸ್ತಾ ಇದೆ. ಆದರೆ ಏನು ಹಾಕೊಂಡು ಬಟ್ಟೆ ಒಗಿತಿದ್ದಾಳೆ ಅನ್ನೋದು ನೋಡಿ. ಮಾಲ, ಏನೇ ಅದು ಆ ಕಡೆ ಮಡಗಿರೋದು ಡಬ್ಬಿಲಿ? ಕಾಣಿಸ್ತಿಲ್ವಾ ಅತ್ತೆ? ಆರ್ಪಿಕು. ಏನು ಆರ್ಪಿಕ? ಹೌದು, ಅದಕ್ಕೆ ಹಾರ್ಪಿಕ್ಕೆ. ನಿಮ್ಮ ಸೊಸೆ ನನ್ನ ಸೀರೆನ ಹಾರ್ಪಿಕ್ ಹಾಕೊಂಡು ಬಟ್ಟೆ ಒಗಿತಾ ಇದ್ದಾಳೆ. ಏನು ಮಾಡಬೇಕು ಅಂತ ಈಗ ನೀವೇ ಡಿಸೈಡ್ ಮಾಡಿ. ಏ ಮಾಲಿ, ಏನೇ ಮಾಡ್ತಾ ಇದೀಯ ನೀನು? ನಿನ್ಗೇನಾರು ಹುಚ್ಚಿಟ್ಟಿದೆಯೇನೆ? ಬಾತ್ರೂಮ್ ತೊಳೆ ಹಾರ್ಪಿಕ್ ತಗೊಂಡ್ಬಂದು ಬಟ್ಟೆನಕ್ಕೆ ಒಗಿತಾ ಇದೀಯಾ? ಅತ್ತೆ, ಇದು ನಮ್ಮ ಬಟ್ಟೆಗಳಲ್ಲ, ಸಾವಿತ್ರಿ ಆಂಟಿ ಬಟ್ಟೆಗಳು. ಅಂದ್ರೆ ನೀನು ಬೇಕು ಅಂತ ನನ್ನ ಬಟ್ಟೆಗಳು ಮಾತ್ರ ಹಾರ್ಪಿಕ್ ಹಾಕೊಂಡು ಹೋಗಿತಾ ಇದೀಯಾ? ಹೌದು. ಮಾಲ, ಮುಚ್ಚೆ ಬಾಯಿ, ಏನೇ ಮಾತಾಡ್ತಾ ಇದೀಯ ನೀನು? ಕೇಳಿಸ್ಕೊಂಡ್ರೆ ಅದಕ್ಕೆ ಈ ಮನೆ ಮಗಳಿಗೆ ನಿಮ್ಮ ಸೊಸೆ ಕೊಡ್ತಾ ಇರೋ ಮರ್ಯಾದಿನ ಬೇಕು ಅಂತ ನನ್ನ ಬಟ್ಟೆಗಳು ಮಾತ್ರ ಆರ್ಪಿಕ್ ಹಾಕೊಂಡು ಹೋಗಿತಾ ಇದ್ದಾಳೆ. ಇವಳು ಉದ್ದೇಶ ಏನು ಅಂತ ಕೇಳಿ ಅದಕ್ಕೆ. ಸಾವಿತ್ರಿ ಕೇಳ್ತಾ ಇದ್ದಾಳೆ, ಯಾಕೆ ಹಿಂಗ್ ಮಾಡಿದೆ ಅಂತ ಬೊಗಳು ಮಾತಾಡಿ. ಯಾಕೆ ಇವಳು ಮೂಗ್ಬ ಸಪ್ನೆ ಕೂತಿದೀಯಾ? ಅತ್ತೆ, ನೀವೇ ಹೇಳಿದ್ರಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ, ಅದಕ್ಕೆ ಬಾಯಿ ಮುಚ್ಕೊಂಡು ಕೂತಿದ್ದೀನಿ. ಏನು ಡ್ರಾಮಾ ಮಾಡ್ತಾಳೆ ಅದಕ್ಕೆ ನಿಮ್ಮ ಸೊಸೆ? ಯಾವುದೋ ಡ್ರಾಮಾ ಕಂಪ್ನಿಯಿಂದ ತಪ್ಪಿಸ್ಕೊಂಡೇ ಬಂದಿರೋದು ಇವಳು. ನಾನು ಹೇಳ್ತಾ ಇದ್ದೀನಿ, ಬಾಯ್ ಬಿಟ್ಟು ಮಾತಾಡು, ಯಾಕೆ ಹಿಂಗ್ ಮಾಡಿದೆ ಅಂತ. ಅತ್ತೆ, ಸಾವಿತ್ರಿ ಆಂಟಿನೇ ನನ್ನ ಬಟ್ಟೆ ಒಗ್ದಾಕು ಅಂತ ಹೇಳಿತ್ತು, ಅದಕ್ಕೆ ಒಗಿತಾ ಕೂತಿದ್ದೀನಿ. ಅಂದಿದ್ದೆ ಅನ್ಬೇಡ ಮಹಾರಾಷ್ಟ್ರ, ನನಗೆ ಪಿತ್ತ ನತ್ಗತ್ತಾ ಇದೆ. ನೀನು ಬಟ್ಟೆ ಒಗಿತಾರ ಸರಿ ಇದೆ, ಆದ್ರೆ ಆರ್ಪಿಕ್ ಹಾಕೊಂಡು ಯಾಕೆ ಬಟ್ಟೆ ಒಗಿತಿದೆ ಅಂತ ಬೊಗಳು ಅಂದೆ. ಸಾವಿತ್ರಿ ಆಂಟಿನೇ ಅತ್ತೆ ಹೇಳಿದ್ದು ನನಗೆ, ನೀನು ಎಲ್ಲ ಬಟ್ಟೆನೂ ಒಗೆಯಂಗೆ, ನನ್ನ ಬಟ್ಟೆ ಒಗೆಯಂಗಿಲ್ಲ, ಭಾಳ ಚೆನ್ನಾಗಿ ಒಗಿಬೇಕು, ಒಂದು ಕಲೆ ಒಂದು ಕೊಳೆನೂ ಇರಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಆಯ್ತಾ ಕುತ್ಕೊಂಡು ಒಂದು 5 ನಿಮಿಷ ಯೋಚನೆ ಮಾಡಿದೆ, ಯಾವುದರಲ್ಲಿ ಒಗೆದ್ರೆ ಸಾವಿತ್ರಿ ಆಂಟಿ ಸೀರೆ ಸ್ವಚ್ಛ ಆಗುತ್ತೆ ಅಂತ. ಅವಾಗ ಟಿವಿಲಿ ಅಡ್ವರ್ಟೈಸ್ ಬರ್ತಾ ಇತ್ತಲ್ಲ ಅತ್ತೆ, ಅದನ್ನು ನೆನಪು ಮಾಡ್ಕೊಂಡೆ. ಆರ್ಪಿಕ್ಕು ಡಿಟರ್ಜೆಂಟ್ಗಿಂತ 10 ಪಟ್ಟು ಸ್ವಚ್ಛ ಅಂತ, ಅದಕ್ಕೆ ಅದನ್ನೇ ಹಾಕೊಂಡು ಚೆನ್ನಾಗಿ ಒಗೆದ್ಬಿಟ್ಟಿದ್ದೀನಿ ಅತ್ತೆ. ನೋಡಿ ಅತ್ತೆ, ನಾನು ಹೆಂಗ್ ಒಗ್ದಿದ್ದೀನಿ ಅಂತ, ಸೀರೆ ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಐ ಲೈಕ್ ಯು ಸೋ ಮಚ್. ನೋಡಿ ಅದಕ್ಕೆ ನಿಮ್ಮ ಸೊಸೆಗೆ ಒಂದು ಚೂರಾರು ಭಯ ಭಕ್ತಿ ಅನ್ನೋದಿದೆಯಾ? ತಾನು ಮಾಡಿದ್ದೆ ಸರಿ ಅಂತ ಹೆಂಗ್ ವಾದ ಮಾಡ್ತಾವಳೆ ಅಂತ.
ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ನನಗೆ ಸೊಸೆಯಾಗಿ ಬಂದಿದ್ದೀಯ ಅನ್ಸುತ್ತೆ ಕಣೆ ನೀನು. ಯಾಕೆ ಹಿಂಗೆ ಆಡ್ತೀಯ ಹುಚ್ಚುಚ್ಚರಂಗೆ? ಯಾರಿಗಾರು ಈ ವಿಚಾರ ಆಚೆ ಗೊತ್ತಾದ್ರೆ ಒಸಿ ಆಡ್ಕೊತಾರನೆ, ಆರ್ಪಿಕ್ ಹಾಕೊಂಡು ಬಟ್ಟೆ ಒಗಿತಾರನೆ. ಎದ್ದಳು ಮೇಲಿಕ್ಕೆ. ಅತ್ತೆ ಬೇಜಾರು ಮಾಡ್ಕೋಬೇಡಿ, ಆರ್ಪಿಕ್ ಹಾಕೊಂಡು ನಾನು ಯಾವ ಬಟ್ಟೆನೂ ಒಗ್ದಿಲ್ಲ. ಸಾವಿತ್ರಿ ಆಂಟಿ ಸೀರೆ ಒಂದೇ ಒಗ್ದಿರೋದು. ಅಯ್ಯಯ್ಯಯ್ಯೋ ನಿನ್ನ ಕೈ ಸೇದೋಗರ ನೋಡಿ ಅದಕ್ಕೆ ನನ್ನ ಸೀರೆನ ಯಾವ ಬಾಳ್ ಮಾಡಿಟ್ಟವಳೆ ಅಂತ. ಹಳದಿ ಕಲರ್ ಸೀರೆನ ವೈಟ್ ಕಲರ್ ಮಾಡಿಬಿಟ್ಟವಳಲ್ಲ ಅತ್ತೆ. ನಾನು ಎಷ್ಟು ಆಸೆ ಪಟ್ಟು 1,000 ಕೊಟ್ಬಿಟ್ಟು ತಗೊಂಡಿದ್ದೆ ಗೊತ್ತಾ ಹೊಸ ವರ್ಷಕ್ಕೆ. ನನ್ನ ಫ್ರೆಂಡ್ಗಳೆಲ್ಲ ಕೇಳ್ತಿದ್ರು ಇದು ಉಟ್ಕೊಂಡ್ರೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ. ಸಾವಿತ್ರಿ ನಿನ್ ನೋವೇನು ಅಂತ ನನಗೂ ಅರ್ಥ ಆಗುತ್ತೆ. ಏನ್ ಮಾಡೋದು, ನನ್ನ ಸಸ್ಯ ಒಂದೊಂದ್ಸಲ ಹಿಂಗೆ ಎಡವಟ್ಟು ಮೇಲೆ ಎಡವಟ್ಟು ಮಾಡ್ತಿರ್ತಾಳೆ. ಬೇಜಾರು ಮಾಡ್ಕೋಬೇಡ. ಅದಕ್ಕೆ ನಾನು ಈ ಮನೆಗೆ ಬಂದಾಗಿಂದ ನಿಮ್ಮ ಸೊಸೆ ಒಂದಲ್ಲ ಒಂದು ಟಾರ್ಚರ್ ಕೊಡ್ತಾನೆ ಅವಳೆ ಗೊತ್ತಾ ನನಗೆ. ಅವಳಿಗೆ ನಾನು ಈ ಮನೇಲಿರೋದು ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಕೇಳಿ ಅದಕ್ಕೆ ನೀವು. ಅಯ್ಯಯ್ಯೋ ಆ ಥರ ಏನೂ ಇಲ್ಲ ಸಾವಿತ್ರಿ. ಅವ್ಳು ಸ್ವಲ್ಪ ಹುಡುಗಾಟ ಜಾಸ್ತಿ, ನಮ್ಮ ಜೊತೆನೂ ಹಂಗೆ ಆಡ್ತಿರ್ತಾಳೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸಾವಿತ್ರಿ ಆಂಟಿ ನೀವು ಬಂದಿರೋದು ನಿಮ್ಮ ಅಪ್ಪನ ಮನೆಗೆ, ಅದಕ್ಕೆ ನನಗೆ ಯಾಕಂటే ಬೇಜಾರಾಗುತ್ತೆ? ನನಗೆ ಏನು ಬೇಜಾರಿಲ್ಲಪ್ಪ. ನೀವು ಒಂಥರ ಅತಿಥಿಗಳಿದ್ದಂಗೆ ನಿಮ್ಮ ಸೇವೆ ಮಾಡೋದೇ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ಆಂಟಿ. ಅತ್ತೆ ಮುಂದೆ ಹೆಂಗೆ ನಾಟಕ ಮಾಡ್ತಾವಳು ನೋಡು. ಅವ್ವ ತಾಯಿ ನಿನ್ನ ಸೇವೆಗೊಂದು ದೊಡ್ಡ ನಮಸ್ಕಾರ. ನೀನು ನನ್ನ ಸೇವೆ ಮಾಡೋದು ಬೇಡ, ನಾನು ಮಾಡಿಸ್ಕೊಳ್ಳೋದು ಬೇಡ, ನನ್ನ ತಂಟೆಗೆ ಬರಬೇಡವ ನೀನು. ಸಾವಿತ್ರಿ ಆಂಟಿ ಹಂಗೆಲ್ಲ ಅನ್ನಂಗಿಲ್ಲ ನೀವು. ನಮ್ಮ ಮನೆಗೆ ಬಂದಾಗ ನೀವೇ ಹೇಳಿದ್ದೀರಾ ನನ್ನ ಕೆಲಸ ಎಲ್ಲ ಮಾಲಾಶಿನೇ ಮಾಡಬೇಕು ಅಂತ. ನೀವು ಹೋಗೋವರೆಗೆ ನಿಮ್ಮೆಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಸಾವಿತ್ರಿ ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ, ನೀನೇನು ಗಾಬರಿ ಆಗ್ಬೇಡ. ನೀನು ಒಳಗಡೆ ಹೋಗುವ. ನೋಡಿ ಅದಕ್ಕೆ ಇದೇ ಲಾಸ್ಟು. ನಿಮ್ಮ ಸೊಸೆ ಏನಾದರೂ ಮತ್ತೆ ಮತ್ತೆ ನನ್ನ ಜೊತೆ ಹುಡುಗಾಟ ಆಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಆಯ್ತಾಯ್ತು ಸಾವಿತ್ರಿ, ನೀನು ಒಳಗಡೆ ಹೋಗು, ಅವಳಿಗೆ ಬುದ್ಧಿ ಹೇಳ್ತೀನಿ ನಾನು. ಇನ್ನೊಂದು ವಿಷಯಕ್ಕೆ ನಿಮ್ಮ ಸೊಸೆ ನನ್ನ ಸೀರೆನ ಹಾಳು ಮಾಡಿದ್ದಾಳೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನೊಂದು ಸೀರೆ ಇದೇ ಥರದ್ದು ನಂಗೆ ತರಿಸ್ಕೊಡ್ಬೇಕು ನೀವು ಅಷ್ಟೇ. ಆಯ್ತಾಯ್ತು. ಏ ಮಾಲಾಶ್ರೀ ನಿನ್ನನ್ನು ನೋಡ್ಕೋತೀನಿ ಕಣೆ ನಾನು. ಮತ್ತೆ ಒಳಗಡೆ ಓಡೋಗ್ತಾ ಇದ್ದೀರಾ ಆಂಟಿ? ನಿಂತ್ಕೊಂಡು ಇಲ್ಲೇ ನೋಡಿ. ಏನೇ ಮಾತಿಗೆ ಮಾತು ಕೊಡ್ತಾ ಇದೀಯ ನನಗೆ? ಅದೇ ಕಣ್ಣು ಅದೇ ಕಣ್ಣು ಜೀವ ಹಿಂಡುತ್ತಿದೆ. ಐ ಲೈಕ್ ಸೋ ಮಚ್. ಸಾವಿತ್ರಿ ಒಳಗಡೆ ಹೋಗು ಅಂದಲ್ಲ, ಏನ್ ಮಾತಾಡ್ತಿದ್ದೆ ಅವಳ ಜೊತೆ? ಹೋಗ್ತೀನಿ ಅದಕ್ಕೆ. ಈ ಮಾಲಾಶ್ರೀ ನನ್ನ ಮುಂದೆ ಒಂಥರ ಇರ್ತಾಳೆ, ಅವ್ರ ಅತ್ತೆ ಮುಂದೆ ಒಂಥರ ಇರ್ತಾಳೆ. ಎರಡೆರಡು ಬಣ್ಣ ಬದಲಾಯಿಸ್ತಾಳೆ ಉಸಿರು ಒಳ್ಳಿ. ಮಾಲಾ ಸಾವಿತ್ರಿ ಹೇಳೋದ್ ಕೆಲಸನ ಸುಮ್ಮನೆ ಬಾಯಿ ಮುಚ್ಕೊಂಡು ಮಾಡೋಕ್ಕಾಗಲ್ವ ನಿಂಗೆ? ನಾನು ಮಾಡ್ತೀನಿ ಅಂದ್ರೆ ನನಗೂ ಮಾಡಕ್ ಬಿಡಲ್ಲ. ನೀನಂತೂ ನೆಟ್ಟಿಗೆ ಮಾಡೋದೇ ಇಲ್ಲ ಬಿಡು. ಅವಳು ನೋಡಿ ಹೆಂಗೆ ಬೇಜಾರು ಮಾಡ್ಕೊಂಡು ಹೋದ್ಲು ಅಂತ. ಹೋಗ್ಲಿ ಬಿಡಿಯತ್ತೆ, ಗುರುನಲ್ಲಿ ಗುಣ ಇದ್ರೆ ಶಿಷ್ಯನಲ್ಲಿ ಭಕ್ತಿ ಅಂತ. ಅವರು ದೊಡ್ಡವರಾಗಿ ಚೆನ್ನಾಗಿ ನಡ್ಕೋಬೇಕಲ್ವಾ? ಅವಾಗ ಚಿಕ್ಕವರು ಹೇಳೋದ್ ಮಾತು ಕೇಳ್ತಾರೆ, ಬರೀ ದಿಮಾಕಲ್ಲಿ ಮಾತಾಡ್ತಾರೆ ಅತ್ತೆ ಅವರು. ನೋಡು ಮಲ, ಅವಳು ಇರೋದು ಹಂಗೇನೆ, ಅವಳು ಮಾತಾಡೋದು ಹಂಗೇನೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರು ನೀನು. ಯಾಕತ್ತೆ ಬಾಯಿ ಮುಚ್ಕೊಂಡಿರ್ಬೇಕು? ಓ ನೀನು ನನ್ನ ಮಾತು ಕೇಳಂಗೆ ಕಾಣಿಸ್ತಿಲ್ಲ ಅನಿಸ್ತಿದೆ. ಆಯ್ತು ಬಿಡು, ನೀನು ಇಷ್ಟ ಬಂದ ಮಾಡ್ಕೋ ಹೋಗು, ನಾನೇನು ಕೇಳಕ್ಕೆ ಬರಬೇಡ ನೀನು. ಅತ್ತೆ ಸಾರಿ ಅತ್ತೆ, ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಹಿಂಗೆಲ್ಲ ಮಾಡಲಿಲ್ಲ ಅತ್ತೆ. ಅವರು ನಿಮಗೂ ಮರ್ಯಾದೆ ಕೊಡ್ದಂಗೆ ನಡ್ಕೋತಾ ಇದ್ರಲ್ಲ, ಅದಕ್ಕೆ ಅವರು ಬುದ್ಧಿ ಕಲಿಸ್ಬೇಕು ಅಂತ ಹಿಂಗೆ ಮಾಡ್ಬಿಟ್ಟೆ ಅತ್ತೆ. ಸಾರಿ ಅತ್ತೆ. ನಿನ್ನ ಸಾರಿನೂ ಬೇಡ ಏನು ಬೇಡ, ನನಗೆ ಹೋಗು ಸುಮ್ಮನೆ. ಎಲ್ಲೂ ಹೋಗಲ್ಲ ಅತ್ತೆ, ಎಲ್ಲೂ ಹೋಗಲ್ಲ, ನಿಮ್ಮನ್ನು ಬಿಟ್ಟು ಎಂದಿಗೂ ನಾನು ದೂರ ಹೋಗಲ್ಲ. ಆಯ್ತಾಯ್ತು, ಮತ್ತೆ ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದು ಆಯ್ತಾ? ಈಗ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ, ನೋಡು ಹೋಗು. ಓಕೆ ಅತ್ತೆ, ನಿಮ್ಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಅತ್ತೆ? ಏನು ಇಲ್ಲ, ಮತ್ತೆ ಹಿಂಗೆ ಎಡವಟ್ಟು ಮಾಡಬಾರ್ದು ನೀನು. ಮಾಡಲ್ಲ ಬಿಡಿ ಅತ್ತೆ. ಆ ಚೇತು ಬಂದ ಅತ್ತೆ? ಚೇತು ಇನ್ನೂ ಬಂದಿಲ್ಲ ಮಾಲ. ಆ ಉಪೇಂದ್ರನ ಜೊತೆ ಆಟ ಆಡ್ತೀನಿ ಅಂತ ಹೋದ, ಇನ್ನೂ ಬಂದೇ ಇಲ್ಲ ನೋಡು. ಹೌದಾ, ನಾನು ನೋಡ್ತೀನಿ ಬಿಡಿ ಅತ್ತೆ. ನನ್ನ ಸೊಸೆ ಮಾಲಾಶ್ರೀ ತುಂಬ ಒಳ್ಳೆಯವಳು, ಸ್ವಲ್ಪ ಹುಡುಗಾಟ ಜಾಸ್ತಿ ಅಷ್ಟೇನೆ. ಲೋ ಶಂಕರ, ನಡೆದು ನನ್ನ ಕಾಲೆಲ್ಲ ಬಿದ್ದೋದ ಕಣ್ಲ. ಎಲ್ಲ ನನ್ನ ಕುರಿಮರಿ ಕಾಣಿಸ್ತಾನೆ ಇಲ್ಲ. ಅವ್ರ ಕೈ ಸೇದಾಗವ್ರು, ಅದು ಯಾರೋ ನನ್ನ ಕುರಿಮರಿನ ಕಳ್ತನ ಮಾಡ್ಬಿಟ್ಟಿರೋರು. ಮಮ್ಮಿ ಕಳ್ತನ ಮಾಡಿರೋರು ಈಚೆ ಹೆಂಗ್ ಮಮ್ಮಿ ಬಿಡ್ತಾರೆ ಕುರಿಮರಿನ? ಎಲ್ಲ ಒಳಗಡೆ ಬಚ್ಚಿಟ್ಕೊಂಡಿದ್ದಾರೆ, ಅದನ್ನ ನಾವು ಕಂಡುಹಿಡಬೇಕು. ರೀ, ನಾವಂತೂ ಬೆಳಿಗ್ಗೆಯಿಂದ ಇಡೀ ಊರ್ನೇ ಹುಡುಕ್ಬಿಟ್ಟಿದೀವಿ, ಯಾವ ಮೂಲೆನೂ ಬಿಟ್ಟಿಲ್ಲ. ನನಗನ್ಸುತ್ತೆ ನಾವೊಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಹೌದು ಗೌರಿ, ನೀನ್ ಹೇಳೋದು ಸರಿ ಇದೆ. ಮಮ್ಮಿ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ. ಲೋ ಶಂಕರ, ಏನ್ಲ ಇದು ಗಾಚಾರ? ನನ್ನ ಜೀವನದಲ್ಲಿ ನಾನಾಗಲಿ ನಮ್ಮ ಮೊಮ್ಮಸ್ತವರಾಗಲಿ ಒಬ್ಬರು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ ಕಂಡ್ಲ. ಈಗ ಈ ಕುರಿಮರಿಯಿಂದ ಆಡಿ ನಾನು ಪೊಲೀಸ್ ಸ್ಟೇಷನ್ ಬರಬೇಕು ಅಂತೀಯಾ? ದೊಡ್ಡ ಸೂರ್ಯ ವಂಶದವ್ರು ಇವರು, ಪೊಲೀಸ್ ಸ್ಟೇಷನ್ ಮೆಟ್ಲೇ ಹತ್ತಿಲ್ವಂತೆ. ಬಡ ಏನ್ ಕಮ್ಮಿಲ್ಲ.
ಮಮ್ಮಿ ಬೇಜಾರು ಮಾಡ್ಕೋಬೇಡಿ, ಸಿಚುವೇಶನ್ ಹಂಗೆ ಆಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ಹೋಗ್ತಾ ಇದೀವಿ ಅಷ್ಟೇನೆ. ಏನು ಮಾಡೋಕ್ಕಾಗತ್ತೆ ಹೇಳಿ, ಇಡೀ ಊರೆಲ್ಲ ಹುಡುಕಿದೀವಿ, ಸಿಗ್ತಾನೆ ಇಲ್ವಲ್ಲ ನಮ್ಮ ಶೀಪು. ಹೌದು ಕಣ್ಲ, ಹೊಟ್ಟೆ ಬಟ್ಟೆ ಕಟ್ಟಿ 12,000 ಕೊಟ್ಟು ತಗೊಂಡಿದ್ದೆ, ಹೊಟ್ಟೆ ಉರಿದೋಯ್ತಾ ಇದೆ ನನಗೆ. ಸರಿ ಬಾ ಹೋಗುವ. ರೀ ನಾನು ಬರ್ಬೇಕಾ ಪೊಲೀಸ್ ಸ್ಟೇಷನ್ಗೆ? ಏಯ್ ನೀನೇನೆ ಕೇಳಿಗೆ, ನೀನು ಮನೆಗೆ ಹೋಗು, ನಾನು ನಮ್ಮ ಮಮ್ಮಿ ಹೋಗಿದ್ ಬರ್ತೀವಿ. ಹಾ ಅದಕ್ಕೆ ಕೇಳ್ದೆ ರೀ, ನೀವಿಬ್ರು ಹೋಗ್ ಬನ್ನಿ, ನಾನು ಮನೆಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಮನೇಲಿ. ಓಕೆ. ಸದ್ಯ ಪೊಲೀಸ್ ಸ್ಟೇಷನ್ಗೆ ಅವರಿಬ್ಬರೇ ಹೋಗ್ಲಿ, ನಾನು ನಿಮ್ಮದೇ ಹೋಗ್ತೀನಿ ಮನೆಗೆ. ನನಗೂ ಸುತ್ತಿ ಸುತ್ತಿ ಸಾಕಾಗ್ಬಿಟ್ಟದೆ. ಮಮ್ಮಿ ಹೋಗೋಣ. ಆಯ್ತು ಬಾ. ಸಾರ್ ನಮಸ್ಕಾರ ಸಾರ್. ಹಾ ನಮಸ್ಕಾರ. ಸಾರ್ ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ.